ಸೊ ಇವಾಗ ನಾವು ಆ್ಯಕ್ಚುಲಿ ಹನೂರಿಂದ ಮುಂದೆ ಹೊರಟಿದ್ದೀವಿ. ಸೊ ನೋಡ್ಬೋದು ಫುಲ್ ಫಾರೆಸ್ಟ್ ಇದು, ಕಾಡು, ಸಿಂಗಲ್ ರೋಡು, ಆ ಕಡೆ ಈ ಕಡೆ ಒಣಗೋಗಿರೋ ಮರಗಳು. ಇನ್ನೂ ಸುಮಾರು 48 ಕಿಲೋಮೀಟರ್ ಇದೆ ಅಂತ ಗೊತ್ತಾಯಿತು. ಸೊ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ದಕ್ಕೆ 1.5 ಅವರ್ ಜರ್ನಿ ಅನಿಸುತ್ತೆ. ಇನ್ನೂ ಕೌದಳ್ಳಿ ಇನ್ನೂ 2 ಕಿಲೋಮೀಟ್ರು. ಸೊ ಆ್ಯಕ್ಚುಲಿ ಒಳ್ಳೆ ರೋಡು, ಚೆನ್ನಾಗೈತೆ ರೋಡು ಗಾಡಿ ಓಡ್ಸೋಕ್ಕೆ. ಏನಪ್ಪ ಅಂದರೆ ಬೇಸಿಗೆಗಾಲದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ, ಆಮೇಲೆ ಗಿಡ ಮರಗಳು ಅಷ್ಟೇ ಎಲ್ಲ ಒಣಕೊಂಬಿಟ್ಟೈತೆ. ಸೊ ಮಾನ್ಸೂನಲ್ಲಿ ಬಂದರೆ ಚೆನ್ನಾಗಿರುತ್ತೆ ನೋಡ್ರಪ್ಪ, ಪ್ಲೇಸು ನೋಡೋಕ್ಕೆ ಇನ್ನೂ ತಣ್ಣಗಿರುತ್ತೆ. ಸೊ ಆ್ಯಕ್ಚುಲಿ ನನಗೆ ರಿಟರ್ನ್ ಬರಬೇಕಾದ್ರೆ ಮೋಸ್ಟ್ಲಿ ಫುಲ್ಲು ತಣ್ಣಗಿರುತ್ತೆ ಅನಿಸುತ್ತೆ. ಇವಾಗಷ್ಟೇ ಸ್ವಲ್ಪ ಸೆಕೆ ಬಿಸಿ ಸೆಕೆ ಅನ್ನೋದಕ್ಕಿಂತ ರಿಟರ್ನ್ ಬರಬೇಕಾದ್ರೆ ಚೆನ್ನಾಗಿರುತ್ತೆ. ಕಾಡಲ್ಲಿ ಒಬ್ಬನೇ ಹೋಗೋದು ಒಂಥರ ಚೆನ್ನಾಗಿದೆ ಅಂತ ಹೇಳಿ, ಎಲ್ಲೂ ಆನೆಗಿನೇ ಬರಬಾರ್ದಷ್ಟೇ ಮಧ್ಯದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಫಾರೆಸ್ಟು ಚಿಗುರಿರೋ ಥರ ಕಾಣಿಸ್ತಾ ಇದೆ, ಸ್ವಲ್ಪ ಗ್ರೀನ್ ಆಗಿ. ಕಾವೇರಿ ವನ್ಯಜೀವಿ ಧಾಮಕ್ಕೆ ಸ್ವಾಗತ. ವಾವ್, ಫುಲ್ಲು ಫಾರೆಸ್ಟು ಸೈಕ್ ಆಗಿದೆ ಅಂದ್ಕೊಳ್ಳಿ ಗಾಡಿ ಓಡಿಸಿ.